ಮನವನ್ನ ಸ್ವೀಕರಿಸಿ ಸಹೋದರಿಗೆ ಸೂಕ್ತವನ್ನ ನ್ಯಾಯ ದೊರಕಿಸಿಕೊಡ್ಬೇಕು. 9 ದಿನಗಳ ಕಾಲ ಕಳೆದರು ಸಾಂತ್ವನವನ್ನು ಬರ್ತಾ ಇರ್ತಕ್ಕಂಥ ಇನ್ನೂ ಇಲ್ಲ. ಅದಕ್ಕಾಗಿ ಇವ್ರ ಹಿಂದೆ ಯಾರು ಕುಮ್ಮಕ್ಕಿದೆ ಅನ್ನುವಂಥ ಮಾತನ್ನ ನಾವು ಈ ಟೇಜ್ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ದಲಿತರು ಯಾರೋ ಒಂದು ಕೇಸ್ ಮಾಡಲಿ, ಒಂದು ತಪ್ಪು ಮಾಡಲಿ, ದಲಿತರ ಮೇಲೆ ಅವ್ರ ಮನೆ ಹೊಕ್ಕು ಅವ್ರ ಹೆಣ್ಣು ಮಕ್ಕಳು ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಲ್ಲಿ ಕುಂಡಿಸ್ತಾ ಸಂಸ್ಥೆಗಳನ್ನ ವ್ಯಕ್ತಿ ಮೇಲೆ ಯಾರು ದಲಿತರು ಕಂಪ್ಲೇಂಟ್ ಮಾಡಿದಾರೆ ಅವ್ರನ್ನ ಅಲ್ಲಿ ಅವ್ರನ್ನ ಸೇಫ್ ಆಗಿಡುವಂಥ ಕೆಲಸಗಳನ್ನ ಮಾಡ್ತಾರೆ. ದಲಿತರಿಗೊಂದು ನ್ಯಾಯ, ಇನ್ನುಳಿದವರಿಗೊಂದು ನ್ಯಾಯ ಆಗುವಂಥ ಈ ಸ್ಥಿತಿ ತೆಗೆದಿರ್ತಕ್ಕಂಥ ದೌರ್ಜನ್ಯಗಳು, ಅನೇಕ ಜಾತಿಗಳು ವ್ಯಕ್ತಿಗಳಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಅನೇಕ ವಿಚಾರಗಳನ್ನು ಅವ್ರ ತಲೆಯಲ್ಲಿ ತುಂಬಿ ಇವತ್ತು ಅವ್ರನ್ನ ಆ ರೀತಿ ಮಾಡಿದ್ರು. ಇವತ್ತು ಪ್ರತಿಯೊಬ್ಬರು ಮಕ್ಕಳು ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಇಟ್ಟುಕೊಂಡು ಆಗಲಿ, SC ಆಗಲಿ, ತಹಸೀಲ್ದಾರ್ ಆಗಲಿ, ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಹುಡುಗರು ಇವತ್ತು ಹುದ್ದೆಗಳನ್ನ ಅವರು ಸೃಷ್ಟಿ ಮಾಡಿಕೊಂಡು ಇವತ್ತು ಅವರು ಜಾಬ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ನಾವು ಕಲಿಯೋಕ್ಕೆ ಕಳಿಸಿದ್ರೆ ಅಂಥಲ್ಲಿ ಮಾನಸಿಕ ಕಿರುಕುಳವನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳನ್ನ ಜೀವ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಿದ್ರು, ಯಾಕಂದ್ರೆ ನಾವು ಬದಲಾವಣೆ ಆಗಬೇಕಾದ್ರೆ ನಮಗೆ ಮಹತ್ವದ ಒಂದು ಶಿಕ್ಷಣ ಬೇಕು ಅಂತಂದು ನಮಗೆ ಸಹಕಾರ ಇಟ್ಟೋತನ ಕೊಟ್ಟಿರಿ, ಬಿಲಿಸಲಾರ್ದ ಲೆಕ್ಕಿಸಲಾರ್ದ ಇನ್ನೂ ನೀವು ನಮಗೆ ಕೊಡ್ಬೇಕು. ಅಲ್ಲಿ ಸಾಲಿ ಒಳಗೆ ಒಬ್ಬ ವಾಚ್ಮ್ಯಾನ್ ಇಲ್ಲ, ಒಂದು ಸ್ಕೂಲ್ದಿಂದ ಹುಡುಗಿ ಓಡಿ ಹೋಗ್ಕಾಳ ಅಂದ್ರೆ ಅದು ತನ್ನ ಕೈಯನ್ನ ಹುಡುಗ್ಯದ. ಈಗೇನು ಸಾವಂತ್ ಮೇಡಮ್ ಮತ್ತು ಸರ್ ಅದು ಎಲ್ಲ ಹೇಳಿದ್ರ ಆ ಮೇಡಮ್ಗೆ ಆ ಸೌಜನ್ಯತೆ ಏನಿರ್ತಕ್ಕಂಥ ಒಂದು ಹೆಣ್ಣು ಮಗಳು ತೇಜಸ್ವಿನಿ ಅದಾಳ, ಭಾಳ ಸೌಮ್ಯತೆ. ನಿಮಗೆ ಗೊತ್ತಿರಲಿ, ಆ ಇಂಥ ಮುಂಚೆ ಮಕ್ಕಳು ಎಷ್ಟೇ ಗೊತ್ತಿರ್ಲಾರ್ದು ಜೀವ ಹೋಗ್ಯಾವ, ನಿಮಗೆ ಗೊತ್ತಿರ್ಬೇಕ. ಅವನು ಎಷ್ಟೋ ಮುಚ್ಚ ಹಾಕ್ಯಾರ. ಇವತ್ತು ತಂದೆ ತಾಯಿ ಕುಟುಂಬದವರು ಇವತ್ತು ಬೀದಿ ಮೇಲೆ ಬಂದಿದ್ದಾರು, ಹೋರಾಟ ಮಾಡಾಕತ್ತಾರು. ನೀವು ಹೋರಾಟ ಮಾಡ್ರಿ, ನಾವು ಇವತ್ತು ಬಂದಾರಲ್ಲ ಅವ್ರಿಗೆ ನ್ಯಾಯ ಬೇಕತ್ತಲ್ಲ. ನನ್ನಂತ ಆದ ಮಗಳಿಗೆ ಇನ್ನೊಬ್ಬರಿಗೆ ಆಗಬಾರ್ದ, ಇನ್ನೊಬ್ಬರ ಮಕ್ಕಳನ್ನ ರಕ್ಷಣೆ ಮಾಡ್ರಿ ಅಂತ ಹೇಳಿ ಇವತ್ತು ಆ ತಾಯಿ ಅಳ್ಕೊತ ಬಂದು ಇಲ್ಲಿ ವೇದಿಕೆ ಮುಂದೆ ಕೂತಾಳ. ಅದಕ್ಕಾಗಿ ನೀವು ಶಾಂತತೆಯಿಂದ ಕುಂದಿರ್ಬೇಕ. ಏನ ಇದು ನಮ್ಮ ಹೋರಾಟ ಅಲ್ಲ, ಎಷ್ಟೋ ಮಕ್ಕಳು ಹೋರಾಟ ಐತಿ, ಬದುಕೈತಿ ಇದ್ರೊಳಗೆ. ಇವತ್ತಿನ ಹೋರಾಟದ ಬದುಕೈತಿ. ಇದು ನಮ್ಮದೊಂದ ತಾಲೂಕದ ಮೊದಲದು ಹೋರಾಟ ಅಂದ್ರೆ ನಾವು ಸುಮ್ಮಿರ್ತಿದ್ದೀವಿ. ತಾಲೂಕದಲ್ಲಿ ಮಾಡಿ ತಾಲೂಕಾ ತಹಸೀಲ್ದಾರ್ ಅವ್ರಿಗೆ ಕರೆಸಿ ಕೊಟ್ಟ ನಾವು ಒಂದು ಮನೆ ಕೊಟ್ಟಿರೋ ಹೋರಾಟ ಮಾಡಿ ಹೋಗ್ಬಿಡ್ತಿದ್ದೀವಿ. ಏನ ಇವತ್ತು ಯಾವುದೇ ಸಂಘಟನೆ ಹೆಸರಿಲ್ಲಾರ್ದ ಎಲ್ಲ ಸಂಘಟನಾಕಾರನ ಕರ್ಕೊಂಡು, ಹಿರಿಯರನ್ನ ಕರ್ಕೊಂಡು, ಸಮ್ಮುಖದಾಗ ಕರ್ಕೊಂಡು, ಇದೊಂದು ರಾಜ್ಯದಾಗ ಒಂದು ಘಟನೆ ಇದೆ. ಇದು ನಮ್ಮ ರಾಜ್ಯದ ಘಟನೆ, ತಲೆ ತಗ್ಸ್ತಕ್ಕಂಥ ಕೆಲಸ. ಇಂಥ ಸೊಸೈಟಿಗಳಿಗೆ ದುಡ್ಡಿದ್ರ ಯಾರಿಗೆ ಬೇಕಾದ್ರೆ ಪರ್ಮಿಷನ್ ಕೊಡ್ತಾರ, ಯಾರಿಗೆ ಬೇಕಾದ್ರೆ ನಡೆಸ್ತಾರ. ದುಡ್ಡು ಒಂದಿದ್ರ, ಯಾಕಂದ್ರೆ ಅವ್ರಿಗೆ ದುಡ್ಡು ಬೇಕ. ಏನ ಅದಕ್ಕೆ ನಮಗ ಶಿಕ್ಷಣ ಅನ್ನೋದು ಏನಾಗಿಬಿಟ್ಟೈತಿಪ್ಪ ಅಂದ್ರೆ ಮಾರ್ಕೊಂಡು ಬಿಟ್ಟಾರ. ಮತ್ತು ಅದಾವ, ನಾನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಕ್ ಇಚ್ಛೆ ಪಡೋದಿಲ್ಲ. ಕೆಲವೊಂದಿಷ್ಟು ಒಳ್ಳೆ ಸಂಸ್ಥೆಗಳದಾವ, ಮಕ್ಕಳ ರಕ್ಷಣೆ ಮಾಡ್ತಾರ, ಹಿತ ರಕ್ಷಣೆ ಮಾಡ್ತಾರ. ಅವ್ರು ರಕ್ಷಣೆ ಮಾಡಿ ಬಂದಾರೋ ಇಲ್ಲೋ, ಮುಟ್ಟಾರೋ ಇಲ್ಲೋ ಅಂತಕ್ಕಂಥ ಇಲಾಖೆಗಳನ್ನು ಕೂಡ ಅದಾವ, ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಇಂಥ ಇಲಾಖೆಯಲ್ಲಿ ಇರ್ತಕ್ಕಂಥ ಉಪಲಕ್ಷಗಳನ್ನ ನಾವು ಎಲ್ಲಿಯೂ ನೋಡಿಲ್ಲ ಬಂಧುಗಳೇ. ಅದಕ್ಕಾಗಿ ನಮ್ಮ ಹೋರಾಟ ಇವತ್ತು ಮುಖ್ಯಮಂತ್ರಿ ಅವರಿಗೆ ಮನವಿಗಳದಾವ, ಶಿಕ್ಷಣ ಸಚಿವರಿಗೆ ಮನವಿಗಳದಾವ, ಇವತ್ತು ಉಸ್ತುವಾರಿ ಸಚಿವರಿಗೂ ಮನವಿ ಅದಾವ, ಜಿಲ್ಲಾಧಿಕಾರಿಗಳಿಗೂ ಮನವಿ ಅದಾವ. ನಮಗ ಏನಾಗ್ಬಿಟ್ಟೈತೆ ಅಂದ್ರೆ DDP ಅವ್ರು ಉತ್ತರ ಕೊಡ್ತಾರ, ಇಲ್ರಿ ನನ್ನ ಹತ್ತಕ್ಕೇನು ಬರಂಗಿಲ್ಲ ಅಂತ ಹೇಳ್ತಾರ. ಅಲ್ರಿ ಈ ಮನೆಯ ಕುಟುಂಬಕ್ಕೆ ಮನೆ ಕರೆಸಿ ಬಂದಾಳ, ಅಲ್ಲಿ 2 ದಿನ ಟೈಮ್ ತಗೊಂಡು ಹೋಗ್ಯಾರ. 2 ದಿನ ಟೈಮ್ ತಗೊಂಡು ಹೋಗಿ ಅವ್ರಿಗೆ ಏನು ಮಾಡ್ಬೇಕು ಆ್ಯಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು DDP ಅವರು. ಏನ ಹೆಸರಿಗೆ ಅವರೆಲ್ಲ ಶಿಕ್ಷಣ ಇಲಾಖೆ ಅವ್ರು ಏನದಲ್ಲ, ಹೆಸರಿಗೆ ಅದಾರ. ಶಿಕ್ಷಣ ಇಲಾಖೆ ಮಾರ್ಕೊಂಡೈತಿ, ಅವ್ರಿಗೆ ತುಸು ಬರ್ತೈತಿ, ಅವರು ಸುಮ್ ಕೂತು ಬಿಡ್ತಾರ ಅಂಥವಾಗ್ಯಾವ. ಅದಕ್ಕಾಗಿ ನಾವು ನಮ್ಮ ಮನೆ ಮಕ್ಕಳನ್ನ ರಕ್ಷಣೆ ಮಾಡಬೇಕಾದ್ರೆ ಇವತ್ತಿಲ್ಲಿ ಇಲ್ಲಿ ಮಟ್ಟ ಹೆಣ್ಣು ಮಕ್ಕಳ ತಾಯಂದ್ರೆ ಬಂದಾರ, ಹೋರಾಟಗಾರರು ಬಂದಾರ, ಹಿರಿಯರು ಬಂದಾರ. ನಾನು ಹೆಮ್ಮೆ ಪಡ್ತಾನೆ ಹಿರಿಯ ಹೋರಾಟಗಾರಿಗೆ ಮತ್ತು ತಾಯಂದ್ರಿಗೆ. ನಿಮ್ಮ ಮಕ್ಕಳ ರಕ್ಷಣೆಗಾಗಿ ನೀವು ಬಂದು ಕೂತೀರಿ. ಇದು ನಮ್ಮ ಒಬ್ಬ ತಾಯಿ ಮಗಳಿಗೆಲ್ಲ ಇನ್ನೊಂದು ಎಲ್ಲಿ ಘಟನೆ ಆಗಬಾರ್ದು, ಇಂಥವು ಆಗಬಾರ್ದು ಅಂತೇಳಿ ನೀವೆಲ್ಲ ಬಂದು ಕೂತಾಡಿದಿರಿ. ನಾನು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಹೇಳ್ತಾನೆ.
ಯಾಕಂದ್ರ ಇಂಥವುಗಳನ್ನ ನೀವೇನು ಸಂಸ್ಥೆಗಳನ್ನ ಕಟ್ಟಿರಿ, ನೀವು ಯಾರು ಉದ್ಧಾರ ಆಗೋದಿಲ್ಲ. ಇಂಥ ತಾಯಂದ್ರ ಶಾಪ, ಇಂಥ ಮಕ್ಕಳ ಶಾಪ, ಇಂಥ ಸಂಸ್ಥೆ, ಇಂಥವ್ರ ಶಾಪಗಳಿಂದ ನೀವು ಸಂಸ್ಥೆ ಕಟ್ಕೊಂಡ ನೀವೇನು ಉದ್ಧಾರ ಆಗೋದಿದ್ರಿ. ನೀವು ಈ ಶಾಪದಾಗ ಹೋಗಿ ಇಂಥ ಸಾವು ಬರ್ತೈತಿ ಗೊತ್ತಿರ್ಲಿ. ಜಾರಿ ಕಟ್ತಿದ್ದಕ್ಕೆ ನ್ಯಾಯ ಸಿಗದ, ನ್ಯಾಯ ಕೊಡ್ಲಾರ್ದು ನಾವೇನು ಬಿಡೋದಲ್ಲ ಗೊತ್ತಿರ್ಲಿ. ಇವತ್ತಿನ ಒಂದ ಮಟ್ಟಕ್ಕೆ ಹಾಕಿ ನಾವೇನು ಬಿಡೋದಿಲ್ಲ. ಏನ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ಯಾರು ಹೇಳಿದ್ರು ಏನು ಮಾಡಿದ್ರು ಬಿಡೋದಿಲ್ಲ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೇ ಹೋಗ್ತೀವಿ. ಏನ ಕೊಡುವವರೆಗೂ ನಿರಂತರ ಹೋರಾಟ ಇರ್ತೈತಿ. ಆ ಕುಟುಂಬದವರಿಗೆ ನಾವು ಕೊಡ್ತಕ್ಕಂಥ ಇವತ್ತೊಂದು ಆಶ್ವಾಸನೆ, ನಂಬಿಕೆ ಅದು ಇಟ್ಕೊಂಡು ಕುಂದ್ರಿ. ಏನ ಬಂಧುಗಳೇ, ಅಲ್ಲಿದಂಥ ವಿದ್ಯಾರ್ಥಿನಿ ಓಡಿ ಹೋಗ್ತಾಳ. ಅಲ್ಲಿ ಇರ್ತಕ್ಕಂಥ ಒಂದು ಸ್ಕೂಲ್ ಮಾಸ್ತರ್ ನಾ ತಾಯಿಯನ್ನು ಕರ್ಕೊಂಡು ಹೋಗ್ತಾಳ. ಇಲ್ರಿ ಕೈಲಿ ಹೋಗೋದಿಲ್ಲ, ಚಂಚನ ಕೂತು ಮನೆಗೆ ಬರ್ತಾಳ ಬರ್ರಿ ಅಂತ ಹೇಳಿ ಆ ತಾಯಿನ ಮನೆಗೆ ಕರ್ಕೊಂಡ್ ಬರ್ತಾರ. ವಾಪಸ್ ಅವ್ರ ಮನೆಗೆ ಹೋಗಿ ತಂದು ಆಕಿ ಬ್ಯಾಗ್ ತಗೊಂಡು ಸ್ಕೂಲಿಗೆ ಹೋಗ್ತಾರ. ಸ್ಕೂಲಿಗೆ ಹೋದ್ರ ವಾಪಸ್